ಬಾಸ್ ಅಂದರೆ ಡಿ ಬಾಸ್ ಅಂದರೆ ಬ್ರ್ಯಾಂಡು. ಆ ಬ್ರ್ಯಾಂಡ್ ಯಾವಾಗಲೂ ನಿಂತುಬಿಟ್ಟಿದೆ. ನಾನು ಹೇಳೋದೇನೆಂದರೆ ಡಿ ಬಾಸ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕೇ ಬೇಕು. ಯಾಕೆಂದರೆ ಇವತ್ತು ಅವರು ನಂಬ್ಕೊಂಡು ಸಾವಿರಾರು ಜನ ಅನ್ನ ಊಟ ಮಾಡ್ತಾಯಿದ್ರು. ಪ್ರತಿಯೊಬ್ಬರು ಜೂನಿಯರ್ಸ್ ಆಗಿರ್ಬೋದು, ಗ್ಯಾಂಗ್ ಆಗಿರ್ಬೋದು, ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಸಾವಿರಾರು ಜನ ಅನ್ನ ತಿಂತಾರೆ. ನಾನು ಹೇಳೋದು ಒಂದೇ, ಇವತ್ತೆಷ್ಟೋ ಅಭಿಮಾನಿಗಳು ದಾನ ಧರ್ಮ ಏನಕ್ಕೆ ಮಾಡ್ತಾರೆ ಗೊತ್ತಾ? ಒಬ್ಬ ವ್ಯಕ್ತಿ ನಡ್ಕೊಳ್ಳೋ ಮಾನವೀಯತೆಯಿಂದ ನೋಡಿ ನಮ್ಮ ಬಾಸ್ ಪ್ರತಿ ಒಂದ್ಸಲ ನಮ್ಮ ಫೋಟೋಗಳಿಗೆ ಹಾಲು ಹಾಕ್ಬೇಡಿ, ನನ್ನ ಫೋಟೋಗಳಿಗೆ ಏನು ಮಾಡಬೇಡಿ ಅಂತ ಅವ್ರು ಮಾಡೋ ದಾನ ಧರ್ಮ ಇವತ್ತು ಅದನ್ನ ನೋಡ್ಕೊಂಡು ನಮ್ಮ ಅಭಿಮಾನಿಗಳು ಎಲ್ಲನೂ, ನಮ್ಮ ಬಾಸ್ ಅಭಿಮಾನಿಗಳು ಎಲ್ಲರೂ ಅವ್ರು ಮಾಡುತ್ತಾರೆ, ದಾನ ಮಾಡ್ತಾರೆ, ಧರ್ಮ ಎಲ್ಲನೂ ಮಾಡ್ತಾರೆ, ರಕ್ತದಾನ ಮಾಡ್ತಾರೆ, ಎಲ್ಲ ದಾನನೂ ಮಾಡ್ತಾರೆ. ಆಮೇಲೆ ನಾನು ಹೇಳೋದೇನು ಅಂದರೆ ಎಲ್ಲರ ಅಭಿಮಾನಿಗಳಲ್ಲಿ ನಾನೊಬ್ಬ ಅಭಿಮಾನಿ. ನಾನು ಹೇಳೋದೇನು ಗೊತ್ತಾ? ಎಲ್ಲರ ಅಭಿಮಾನಿ ಆಗಿರ್ತಾರೆ. ಅಭಿಮಾನಿಗಳು ಏನು ಮಾಡ್ತಾರೆ ಗೊತ್ತಾ? ಅವ್ರು ಹಾಕೋ ಬಟ್ಟೆ ನೋಡ್ತಾರೆ, ಅವ್ರು ಹಾಕೋ ಶೂಗಳು ನೋಡ್ತಾರೆ, ನಾವು ಅದನ್ನ ನೋಡಲ್ಲ. ನಮ್ಮ ಬಾಸ್ ಮಾಡೋ ದಾನ ಧರ್ಮ ನೋಡಿ ಇವತ್ತು ಪ್ರತಿಯೊಬ್ಬರು ದಾನ ಧರ್ಮ ಮಾಡ್ತಾರೆ. ಬಾಸ್ ಎಲ್ಲರ ಅಭಿಮಾನಿಗಳಲ್ಲಿ ನಾನೊಬ್ಬ ಅಭಿಮಾನಿ, ನಾನೊಬ್ಬ ನಿಮ್ಮನ್ನು ಪೂಜಿಸೋ ಭಕ್ತ. ಅಭಿಮಾನಿಗಳಲ್ಲಿ ನಾನೊಬ್ಬ ಪೂಜಿಸೋ ಭಕ್ತ. ನಾನು ಹೇಳ್ದಷ್ಟೇ, ಬಂಡಿ ಮಕ್ಕಳಮ್ಮ ಶಶಣ್ಣ ಅನ್ನದಾನ ಮಾಡ್ತಾರೆ, ತುಂಬ ಖುಷಿ. ಅಣ್ಣ ಯಾವಾಗಲೂ ನಿಮ್ಗೆ ಒಳ್ಳೇದು ಮಾಡಲಿ ಅಣ್ಣ ದೇವರು ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಡಿ ಬಾಸ್. ಬಾಸ್ ಒಳಗಡೆ ಇದ್ರೇನು ಹೊರಗಡೆ ಇದ್ರೇನು ಈ ಬಜಾರ್ನ ಎಷ್ಟೇ ಜನ್ಮ ಅಲ್ಲ, ಇನ್ನು 10 ವರ್ಷ ಬಂದ್ರೂ ಕಡಿಮೆ ಮಾಡೋಕ್ಕಾಗಲ್ಲ. ಸ್ಯಾಂಡಲ್ವುಡ್ಗೂ ಒಬ್ಬರೇ ಬಸ್ಸು, ಬಾಕ್ಸ್ ಆಫೀಸ್ಗೆ ಒಬ್ಬರೇ ಬಸ್ಸು, ಇಡೀ ಕರ್ನಾಟಕಕ್ಕೂ ಒಬ್ಬರೇ ಬಸ್ಸು, ಅದು ಡಿ ಬಾಸ್. ಇವ್ರ ಬಜಾರ್ನ ಯಾರು ಕೂಡ ಕಮ್ಮಿ ಮಾಡೋಕ್ಕಾಗಲ್ಲ. ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ಏನೋ ಒಂದು ಟೈಮು ಕಾಯ್ತೀವಿ. ಅಭಿಮಾನಿಗಳು ಮನಸ್ಸಲ್ಲಿ, ಅವ್ರ ಮನಸ್ಸಲ್ಲಿ ನಾವು ಹೆಚ್ಚಾಗಿದ್ದೀವಿ, ನಮ್ಮ ಮನಸ್ಸಲ್ಲಿ ಅವ್ರು ದೇವರಾಗಿರ್ತಾರೆ. ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ಚಿನ್ನ ಏಟರ್ಸ್ ಏನೇನು ಮಾತಾಡಿದ್ದೀರಾ? ಬಂದಾಗ ಬೆಂಗಳೂರು ಅಳ್ಳಾಡೋದು ಮಾತ್ರ ಪಕ್ಕ. ಜೈ ಡಿ ಬಾಸ್. ನಮ್ಮ ಬಾಸ್ ಜೈಸಿಲಿದ್ದಾರೆ ಅಂತ ತುಂಬ ಜನ ಕೆಡ್ದಾಗ ಮಾತಾಡ್ತಿರ್ತಾರೆ. ನಮ್ಮ ಬಾಸ್ ಬರೋ ಹೇಳೋದು ಒಂದೇ ಮಾತು, ಯಾವುದೇ ಕೇಡು ತಾಕದು ನಿನಗೆ ಕಾಯುವುದು ಅಭಿಮಾನ, ಸೋತರು ಬೀಗರು ಗೆದ್ದರು ಒಬ್ಬ ನಮ್ಮ ಯಜಮಾನ. ಜೈ ಡಿ ಬಾಸ್. ನೈಟ್ ತಿಂದೆ ಬಿಸಿ ಬಿಸಿ ಮುದ್ದೆ. ಈ ಫಿಲಮ್ ನೋಡಕ್ಕಂತಾನೆ ನೈಟ್ ಮಾಡಿಲ್ಲ ನಾನು ನಿದ್ದೆ. ಇವತ್ತು ಎಷ್ಟೊಂದು ಜನ ಹೊಸ ಫಿಲಮ್ಗಳಿಗೆ ಸಿಕ್ಕಿಲ್ಲ ಥಿಯೇಟ್ರು. ಇವತ್ತು ಎಷ್ಟೊಂದು ಜನಕ್ಕೆ ಹೊಸ ಫಿಲಮ್ಗಳಿಗೆ ಸಿಕ್ಕಿಲ್ಲ ಥಿಯೇಟ್ರು. ಯಾಕಂದ್ರೆ ಇಲ್ಲಿ ಆಗೋದು ಹೀರೋ ಮ್ಯಾಟ್ರು. ಯಾಕಂದ್ರೆ ಥಿಯೇಟ್ರಲ್ಲಿ ಇರೋದು ನಮ್ಮ ರಾಬರ್ಟ್. ಇಲ್ಲಿ ಯಾರಿದ್ದಾರೆ? ಕಿಚ್ಚ ಸುದೀಪ್ ಅವರವರೇ, ನಮ್ಮ ಬಾಸ್ ಅವರೇ, ವಿಷ್ಣುವರ್ಧನ್ ಅವರೇ, ಅಂಬರೀಷ್ ಅವರೇ. ಫ್ಯಾನ್ ವಾರ್ ಅಂತ ಮಾಡ್ತಾ ಇರಲ್ಲ, ಅದು ಯಾರು ಫ್ಯಾನ್ಸು? ನೀವು ನಿಜವಾದ ಫ್ಯಾನ್ಸ್ ಆದರೆ ಬೇರೆ ವೀಡಿಯೋಸ್ ಮಾಡಿದಾಗ ಇಲ್ಲ ಡಿ ಬಾಸ್ ವಿಡಿಯೋ ಬಂದಾಗ ಕಮೆಂಟ್ ಹಾಕೋದಲ್ಲಣ್ಣ. ದಯವಿಟ್ಟು ಕೇಳಿಸ್ಕೊಳ್ರಿ. ನಾವು ಹೇಳೋದು ಎಲ್ರಿಗೂ ಒಂದೇ, ನಾವು ನಿಮ್ಮ ತಂಟೆಗೆ ಬರಲ್ಲ, ನಮ್ಮ ತಂಟೆಗೆ ಬರಬೇಡ್ರಿ. ನಮ್ಮ ತಂಟೆಗೆ ಹೋದ್ರೆ ಕದನದೋಳ್ ದಾಸನ ಕೆಳಗೆ ಉಳಿದವರು ಇಲ್ಲ ಅಂತ ಇವತ್ತು ಪ್ರೂವ್ ಮಾಡಿದೀವಿ, ಅವತ್ತು ಪ್ರೂವ್ ಮಾಡ್ತೀವಿ.